ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ರಚನೆ ಬಹುತೇಕ ಫಿಕ್ಸ್. ಮುಖ್ಯಮಂತ್ರಿ ಪಟ್ಟ ಯಾರಿಗೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಮಗೆ ಸ್ಪ್ಲಿಟ್ ನಂಬರ್ ಸಿಗ್ತಾ ಇಲ್ಲ. ಈ ಬಿಜೆಪಿಗೆ ಎಷ್ಟು ಸಪರೇಟ್ ಆಗಿ ಓಟ್ಗಳು ಸಿಕ್ಕಿದೆ ಅಥವಾ ಸೀಟ್ಗಳು ಸಿಕ್ಕಿದೆ, ಹಾಗೆ ಬಿಜೆಪಿ ಜೊತೆಯಲ್ಲಿರುವ ಶಿವಸೇನೆ ಹಾಗೆ NCPಗೆ ಎಷ್ಟು ಸೀಟ್ಗಳು ಸಿಕ್ಕಿದೆ ಅನ್ನೋದ್ರ ಸ್ಪ್ಲಿಟ್ ನಂಬರ್ ಸಿಕ್ಕಿದ್ರೆ ಬಹುಶಃ ಇದಕ್ಕೊಂದು ಅಂದಾಜು. ನವೆಂಬರ್ 26ಕ್ಕೆ ಹೊಸ ಸರ್ಕಾರ ರಚನೆ ಸಾಧ್ಯತೆ ಎಲ್ಲ ಮಾಡಲೇಬೇಕು ಅದನ್ನ ಅಂತ ಹೇಳಿ. ರವೀಂದ್ರ ರೇಷ್ಮೆ ಸರ್, ನಿಮ್ಮನ್ನ ಕಳಿಸೋಕ್ ಮುಂಚೆ ಮಹಾರಾಷ್ಟ್ರ ರಿಸಲ್ಟ್ನ ಟೇಕ್ ಅವೇಸ್ ಹಾಗೆ ಜಾರ್ಖಂಡ್ ಕೂಡ ನೋಡಿ. ಮಹಾರಾಷ್ಟ್ರದಲ್ಲಿ ಕಡೆಗೂ ಕೂಡ ಈ ಮಹಾಯತಿ ನಾನಾ ಥರದ ತಂತ್ರಗಾರಿಕೆಗಳ ಮೂಲಕ ಅಸ್ತಿತ್ವಕ್ಕೆ ಬಂತು. ಮಹಾರಾಷ್ಟ್ರದಲ್ಲಿ ಕಳೆದ 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳು ಬದಲಾದರು. ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆದರು. ಎಲ್ಲೋ ಒಂದು ಕಡೆ ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠ ಪ್ರಯತ್ನ ಮಾಡಿದಾಗಲೆಲ್ಲ ಈ ಥರದ ಗೊಂದಲಗಳಾಗ್ತಾ ಇರುತ್ತೆ. ಕರ್ನಾಟಕ ರಾಜಕಾರಣ ಕೂಡ ಹಾಗೆ ಬಂದ್ಬಿಟ್ಟಿದೆ. ಆ ಪಕ್ಷವನ್ನು ಕಬ್ಜಾ ಮಾಡ್ಕೊಳ್ಳೋ ಪ್ರವೃತ್ತಿ ಇವತ್ತು ನಾಯಕರಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗ ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠ ಆಗ್ತಾರೋ ಅವಾಗ ಈ ಚುನಾವಣಾ ಫಲಿತಾಂಶ ಹೀಗೆ ಅಂತ ಹೇಳಿಕ್ಕೆ ಆಗಲ್ಲ. ಈಗ ನೋಡಿ, ಅವ್ರು ಗೆದ್ದ ಪಕ್ಷದಲ್ಲಿ ಕೂಡ ಗೊಂದಲ ಇದೆ, ಕರ್ನಾಟಕದಲ್ಲಿ ಸೋತಿರೋ ಪಕ್ಷದಲ್ಲಿ ಕೂಡ ಗೊಂದಲ ಇದೆ. ನಮ್ಮ ಮುಖ್ಯವಾಗಿ NDA 2 ಮಿತ್ರ ಪಕ್ಷಗಳಿದಾವಲ್ಲ, ಇಲ್ಲಿ ವಿರೋಧ ಪಕ್ಷ ಇರಬಾರ್ದು. ನೀವು ಅಖಿಲ ಭಾರತ ಮಟ್ಟದಲ್ಲಿ ನೀವು ಆಳು ಪಕ್ಷ ಅನ್ನೋದೇ ಮರೆತು ಬಿಟ್ಟಿದ್ದೀರಿ. ನರೇಂದ್ರ ಮೋದಿ ಅವರು ರಾಯಭಾರಿಗಳ ಥರ ಇಲ್ಲಿ ವರ್ತಿಸಬೇಕಾಗಿತ್ತು. ಕರ್ನಾಟಕದಲ್ಲಿ 24 ಗಂಟೆ ನಿಮ್ಮ ಲೋಕಲ್ ಲೀಡರ್ಸ್ ಥರ ಇದ್ಬಿಟ್ಟಿದ್ದಾರೆ. ಹಾಗಾಗಬಾರ್ದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಅಷ್ಟು ಈಸಿಯಾಗಿ ಏಕನಾಥ್ ಶಿಂದೆನೆ ಮುಂದುವರಿತಾರೆ. ಯಾಕಂದ್ರೆ ವಾಸ್ತವತೆ ಆಗಿದೆ. ಏಕನಾಥ್ ಶಿಂದೆ ಅವರ ಆಡಳಿತಾತ್ಮಕ ನಿರ್ಧಾರಗಳಿದ್ವಲ್ಲ, ಕಡೆ ಕ್ಷಣದಲ್ಲಿ ಆ ಲೋಕಸಭಾ ಫಲಿತಾಂಶವನ್ನು ತಿರುವು ಮಾಡೋದ್ರಲ್ಲಿ ಆ ಶಿಂದೆಯ ಪ್ರಾಕ್ಟಿಕಲ್ ಪಾಲಿಟಿಕ್ಸ್, ಪ್ರಾಗ್ಮ್ಯಾಟಿಕ್ ಪಾಲಿಟಿಕ್ಸ್ ಅದು ಅವ್ರಿಗೆ ಫಲ ಕೊಟ್ಟಿದೆ. ಮತದಾನದಲ್ಲಿ ಏನೋ ಗಡ್ಬಡ್ ಆಗಿದೆ ಅಂತ ಹೇಳಿ ರಾವತ್ ಮಾತನಾಡಿದ್ದಾರೆ. ಬರೀ ನಂಬರ್ ಗೇಮ್ ಆಗಿದ್ರೆ ಹೋದ ಸರಿನೇ ಫಡ್ನವೀಸ್ ಆಗೋದಾಗಿತ್ತು. ಬಿಟ್ಕೊಟ್ರಲ್ಲ, ತಮ್ಮ ಅರ್ಧಕ್ಕಿಂತ ಕಡಿಮೆ ಸ್ಟ್ರೆಂತ್ ಇತ್ತು ಶಿವಸೇನೆಗೆ, ಅಧಿಕಾರಕ್ಕಾಗಿ ಬಿಟ್ಕೊಟ್ರು. ಈಗಲೂ ಹಾಗೆ ಆಗ್ಬೋದು. ಕೇಂದ್ರದಲ್ಲಿರುವ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಏನಾದ್ರೂ ಮೆಸೇಜ್ ಇದೆಯಾ ಇಲ್ಲಿಂದ? ಅಂದ್ರೆ ಗಟ್ಟಿ ಆಯ್ತಾ ಮೋದಿ ನಾಯಕತ್ವ ಅಥವಾ ಇನ್ನು? ಲೋಕಸಭಾ ಚುನಾವಣೆ ನಂತರ ಮೋದಿ ಅವರು ಮಂಕಾಗಿದ್ರು. ಮಹಾರಾಷ್ಟ್ರ ಚುನಾವಣೆ ನಂತರ ಈ ಫಲಿತಾಂಶ ನಂತರ ಹೆಚ್ಚು ಚೇತರಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಬಟ್ ನನಗೆ ಗೊತ್ತಿಲ್ಲ ಸರ್, ಇದು ಸರಿನಾ ತಪ್ಪ ಅಂತ ಹೇಳಿ. ಹರಿಯಾಣದಲ್ಲೂ ಕೂಡ ಮೋರ್ ಆಫ್ RSS ಗ್ರೌಂಡ್ ವರ್ಕ್ ಮಾಡಿದ್ದು ರಿಸಲ್ಟ್ ಬಂತು ಅಂತ ವಿಶ್ಲೇಷಣೆ. ಎಷ್ಟೇ ಮಾಡಿದ್ರು ಕೂಡ ಅವರೆಲ್ಲ ಮುಖರಹಿತ ನಾಯಕರುಗಳು. RSS ಅವ್ರಿಗೆ ಅಧಿಕೃತವಾಗಿ ಮತದ ಜನಾದೇಶ ಪಡ್ಕೊಂಡು ಬಂದ ನಾಯಕರುಗಳಲ್ಲ. ದೇರ್ ಆಲ್ ಬ್ಯಾಕ್ ರೂಮ್ ಬಾಯ್ಸ್, ನೇಪಥ್ಯದ ಕಲಾವಿದರು. RSS ಕಾರ್ಯಕರ್ತರು ಏನೇ ಇದ್ರು ಕೂಡ ಅಲ್ಟಿಮೇಟ್ಲಿ ಸಾರ್ವಜನಿಕ ವ್ಯಕ್ತಿತ್ವ ಇರೋರು ಏನು ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ ಫಲಿತಾಂಶ. ಈಗಲೂ ಕೂಡ ಮೋದಿಯನ್ನು ರೈಟ್ ಆಫ್ ಮಾಡೋ ಹಾಗಿಲ್ಲ. ಅವ್ರು 75 ಆಸ್ಪಾಸ್ನಲ್ಲಿದ್ದಾರೆ ಮೋದಿ ಅವರು. ಮೋದಿ ಇಸ್ ಸ್ಟಿಲ್ ದ ವಿನ್ನಿಂಗ್ ಫ್ಯಾಕ್ಟರ್. ಐಡಿಯಾ ಆಫ್ ಮೋದಿ ವರ್ಸಸ್ ಐಡಿಯಾ ಆಫ್ ಇಂಡಿಯಾ. ರಾಹುಲ್ ಗಾಂಧಿ ಅವರು ಐಡಿಯಾ ಆಫ್ ಇಂಡಿಯಾಗೆ, ಐಡಿಯಾ ಆಫ್ ಮೋದಿ ಅನ್ನೋದೇ ಬಿಜೆಪಿಯನ್ನು ಇವತ್ತಿಗೂ ಜೀವಂತವಾಗಿಟ್ಟಿರೋದು. ಅದು RSSನವ್ರು ಕೂಡ ಮರಿಬಾರ್ದು ಅದನ್ನು. ಮೋದಿ ಬರೋವರೆಗೂ ಆ ಥರದ ಅಸ್ತಿತ್ವನೇ ಸಿಕ್ಕಿರಲಿಲ್ಲ, ರಾಜಕೀಯ ಅಸ್ತಿತ್ವ. ಸೊ ಹರಿಯಾಣದ ನಂತರ ಮಹಾರಾಷ್ಟ್ರ ಚುನಾವಣೆ ಮೋದಿ ಅವರಿಗೆ ಸ್ವಲ್ಪ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ. ರೈಟ್. ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ರೇಷ್ಮೆ ಸರ್, ಇಷ್ಟೊತ್ತವರೆಗೂ ನಮ್ಮ ಚಾನೆಲ್ನ ವೀಕ್ಷಕರಿಗೆ ನಿಮ್ಮ ವಿಶ್ಲೇಷಣೆಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಮತ್ತೊಮ್ಮೆ ಚನ್ನಪಟ್ಟಣದ ರಿಸಲ್ಟ್ನ ಕಡೆಗೆ, ಹ್ಯಾಟ್ರಿಕ್ ಸೋಲಿನ ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಅವರು 14ನೇ ಸುತ್ತಿನಲ್ಲೂ ಕೂಡ CP ಯೋಗೇಶ್ವರ್ ಅವರ ಮುನ್ನಡೆಯ ಪ್ರಮಾಣ ಹೆಚ್ಚಾಗ್ತಲೇ ಸಾಗ್ತಾ ಇದೆ. 24,000 ಮತಗಳ ಅಂತರ, ಬರೋಬ್ಬರಿ 24,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ CP ಯೋಗೇಶ್ವರ್. ಪ್ರಶಾಂತಿ ಮೇಡಮ್ ಹೇಳಬೇಕು, ಕಷ್ಟ ಅಂತ ಈಗ ಫಿಕ್ಸ್ ಆಗ್ತಾ ಇದೆಯಾ ಗೆಲುವು? ಯಾಕಂದ್ರೆ ಉಳಿದಿರೋದು ಇನ್ನು ಕೇವಲ 6 ರೌಂಡ್ಸ್ ಅಷ್ಟೇ ಅಲ್ಲ. ಆಲ್ಮೋಸ್ಟ್ ಅದು ತೀರ್ಮಾನ ಆಗಿಬಿಟ್ಟಿರುತ್ತೆ ಇಷ್ಟೊತ್ತಲ್ಲಿ. ಇವನ್ ನೀವು ಎಷ್ಟೇ ಒಂದು ಮತಗಳು ಎಣಿಸಿದ್ರು 24,000 ಇಸ್ ಏನೋ ಲೀಡ್ ತುಂಬ ಜಾಸ್ತಿ ಆಯಿತು. ಸೊ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ಬೇಸರ ಇದೆ. ಅಂದರೆ 3ನೇ ಬಾರಿಯೂ ನಿಖಿಲ್ ಅವರಿಗೆ ಈ ಒಂದು ತೀರ್ಪು ಜನ ಕೊಟ್ಟಿದ್ದಾರಲ್ಲ, ಕಾರಣ ಏನಿರ್ಬೋದು ಆತ್ಮಲೋಕನ ಮಾಡ್ಕೊಬೇಕು ನಾವು ಕೂಡ. ಕೆಲವೊಂದೊಂದು ಇವಾಗ ಸರ್ ಹೇಳ್ತಾ ಇದ್ರು, ಈ ರೀತಿ ಮಗನನ್ನು ಮತ್ತೆ ಇಮ್ಮಿಡಿಯೇಟಾಗಿ, ಈಗ ಮೊನ್ನೆ ಸೋತಿದ್ದಾರೆ ರಾಮನಗರದಲ್ಲಿ, ಮತ್ತೆ ಇಮ್ಮಿಡಿಯೇಟಾಗಿ ನೀವು ಕಳಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಅದ್ರ ಬಗ್ಗೆ ಆತ್ಮಲೋಕನ ಮಾಡ್ಕೊಬೇಕು. ಸೊ ಒಂದು ಯಾವುದೇ ಒಂದು ಚುನಾವಣೆಯಲ್ಲಿ ನಮಗೆ ಗೊತ್ತಿದೆ ಸೋಲು ಗೆಲುವು ಇದ್ದೇ ಇರುತ್ತೆ. ಈಗ 3ನೇ ಬಾರಿ ಅಂದರೆ ನಾವು ಯಾವ ರೀತಿ ವರ್ಕ್ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಚನ್ನಪಟ್ಟಣ ಎಲೆಕ್ಷನ್ ಕನ್ಸಿಡರ್ ಮಾಡಿದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಅದು ನಿಂತ್ಕೊಳ್ಳೋದಕ್ಕೆ ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಕೂಡ ಬಹಳಷ್ಟು ಒಂದು ಮಾಧ್ಯಮಗಳಲ್ಲೂ ಹೇಳಿದ್ದಾರೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಅನಿವಾರ್ಯತೆ ಬಂದಾಗ ನಿಂತ್ಕೊಂಡಿರುವಂಥದ್ದು. ಬಟ್ ಅಲ್ಲೂ ಕೂಡ ಒಂದು ಹೇಳಬೇಕಾಗಿರೋದು ಪಾಸಿಟಿವ್ ಪಾಯಿಂಟ್ ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವರು ಸೋತರೂ ಕೂಡ ಒಂದು ನಾಯಕತ್ವದ ಗುಣ ಉಳ್ಳಂಥವ್ರು ಅವರು. ಅಂದರೆ ಆ ಟೈಮಲ್ಲಿ ಆ ನಿರ್ಧಾರಕ್ಕೆ ಬದ್ಧರಾದ್ರು ಸರಿ ಅಂತ ಆ ಭೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಇಂಟ್ರೆಸ್ಟ್ ಇದ್ದು ಎಲೆಕ್ಷನ್ ಎದುರಿಸಿದ್ದು?
ಅಲ್ಲ ಅವ್ರಿಗೆ ನೋಡಿ ಮಂಡ್ಯನೋ ರಾಮನಗರನೋ ಅಥವಾ ಅಲ್ಲ ಯಾವಾಗ ನೋಡಿ ಚನ್ನಪಟ್ಟಣನೋ ಚನ್ನಪಟ್ಟಣ ಅನಿವಾರ್ಯ ಇಟ್ ಬೈ ಚಾನ್ಸ್ ಆಗಿದ್ದು ಮಂಡ್ಯದಲ್ಲೂ ಆರಂಭದಲ್ಲಿ ಅದೇ ಹೇಳಿದ್ದು, ನಾನಲ್ಲ ಜನ ಹೇಳಿದ್ರು ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಅಂತ. ನೋಡಿ, ಇವಾಗ ನಿಜವಾಗ್ಲೇ ಒಕ್ಕಲಿಗರ ನಮ್ಮ ನೀವು ಹೇಳೋದಕ್ಕೆ ಹೋದ್ರೆ ಪಕ್ಷದಲ್ಲಿ ಒಬ್ಬ ನಾಯಕನನ್ನ ನೀವು ಅನಗತ್ಯವಾಗಿ ಎಲ್ಲೆಲ್ಲಿ ನಿಲ್ಲಿಸಿ ಹಾಳು ಮಾಡ್ತಾ ಇದ್ದೀವಿ. ಇಲ್ಲ ನೋಡಿ, ನಾವು ನಮ್ಮ ಪ್ರಾದೇಶಿಕ ಪಕ್ಷದಲ್ಲಿ ಯಾರು ಹೆಚ್ಚು ಏನೋ ಅವರಿಗೆ ಒಂದು ಯಾರು ಹೆಚ್ಚು ಒಲವು ತೋರಿಸ್ತಾರೆ ಈ ನಾಯಕರಿಗ ಅಂತ ಬರುತ್ತೆ. ಆಮೇಲೆ ನಮ್ಮದು ಚಿಕ್ಕ ಪಕ್ಷ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸೀಮಿತವಾಗಿರೋದ್ರಿಂದ ನಮ್ಮಲ್ಲಿ ಹೇಳಿರುವಂತಹ ನಾವು ಕಾರ್ಯಕರ್ತನ ಕಳ್ಕೊಳ್ಳೋಕೆ ಸೋಲಿನ ಭೀತಿಯಲ್ಲಿ ಭರತ್ ಬೊಮ್ಮಾಯಿ ನೋಡಿ ಅಂತರಗಳು ಜಾಸ್ತಿ ಆಗ್ತಾ ಇದೆ. ಟೆನ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ. ಇಲ್ಲಿ ಅಶೋಕ್ ಒಂದು ಹೇಳಿಕೆ ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೃಷ್ಟ ಸರಿ ಇಲ್ವಂತ. ಇವಾಗ ಹೇಳ್ತಿದ್ದಾರಾ? ಹೌದು, ಅದೃಷ್ಟ ಸರಿ ಇಲ್ಲ. ಒಂದು ಕಡೆ ಹೆಂಗಾಗ್ತಾ ಅಂದ್ರೆ ಶಿಗ್ಗಾವಿಯಲ್ಲಿ ಈ ಭರತ್ ಬೊಮ್ಮಾಯಿ ಸೋಲನ್ನ ಕಾಣಿದಾಗ ಒಂದು ದೊಡ್ಡ ಚರ್ಚೆಗಳೀಗ ಶುರುವಾಗ್ತಾ ಇದೆ. ಐ ಮೀನ್ ಸಮೀಲ ಕೂಡ ಅದನ್ನೇ ಹೇಳ್ತಾ ಇದ್ರು. ಅಲ್ಲಿ ಪಂಚಮಸಾಲಿ ಲಿಂಗಾಯತರು ಯಾಕೆ ಬಿಜೆಪಿ ವೋಟ್ ಹಾಕ್ಲಿಲ್ಲ? ಪಂಚಮಸಾಲಿ ಲಿಂಗಾಯತರು ಯಾಕೆ ಬಿಜೆಪಿ ವೋಟ್ ಹಾಕ್ಲಿಲ್ಲ? ಚನ್ನಪಟ್ಟಣದಲ್ಲಿ ಬಿಜೆಪಿ ಚನ್ನಪಟ್ಟಣದಲ್ಲಿ ಬಿಜೆಪಿ ಅವರು ನಿಜವಾಗ್ಲೂ ವೋಟ್ ಹಾಕಿದ್ರಾ ಜೆಡಿಎಸ್ಗೆ? ನಂಬರ್ 2, ಆಮೇಲೆ ರಾಮುಲು ಕೆಲಸ ಮಾಡಿದ್ರ ಪಾರ್ಟಿ ಪರವಾಗಿ? ಈ 3 ಪ್ರಶ್ನೆಗಳಿರುತ್ತೆ. ಹೇಳಿ ಸರ್ ವೆಂಕಟೇಶ್ ದೊಡ್ಡೇರಿ ಅವರೇ, ತಾವು ನಿಮ್ಮ ಸೋಲಿಗೆ ಕಾರಣಗಳು. ತಾವು ಮೊದಲೊಂದು ಪ್ರಶ್ನೆ ಕೇಳಿದ್ರಿ. ಈ ಒಂದು ಚುನಾವಣಾ ಫಲಿತಾಂಶ NDAನಲ್ಲಿ BJP ಮತ್ತು JDS ಏನೋ ಬದಲಾವಣೆ ಆಗ್ತದಂತ ತಮಗೆ ಗೊತ್ತಿರಲಿ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿರ್ತಕ್ಕಂಥ ಒಂದು ಸದೃಢವಾದಂಥ ಒಂದು ದೈತ್ಯ ಶಕ್ತಿಗಳು. ಆ ಒಂದು ಶಕ್ತಿ ಜೊತೆ ಯಾವತ್ತೂ ಕೂಡ BJP ಜೊತೆಲೇ ಇರುತ್ತೆ ಮತ್ತು ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಚನ್ನಪಟ್ಟಣದಲ್ಲಿ ಮತ್ತು ಶಿಗ್ಗಾವಿನಲ್ಲಿ ತಾವು ಏನು ನಾವು ಶಿಗ್ಗಾವಿ ಮತ್ತು ನಾವು ಇದರಲ್ಲಿ ಸಂಡೂರಲ್ಲಿ ಹೇಳ್ತಾ ಇದ್ದೀರಿ BJPನವ್ರು ಓಟ್ ಹಾಕಿದ್ರ ಅಂತ. ತಾವು ಅಂಕೆ ಸಂಖ್ಯೆಗಳನ್ನು ನೋಡಿದರೆ BJPಯ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ರಾಷ್ಟ್ರ ನಾಯಕರದವರೆಗೂ ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಿರೋದ್ರಿಂದಲೇ ಇಷ್ಟು ಅಂತರ ಕಡಿಮೆ ಆಗಿದೆ. 9,000 ನೋಡಿ, ಶಿಗ್ಗಾವಿನಲ್ಲಾದ್ರೂ ನೋಡಿ ಅಥವಾ ನೀವು ಸಂಡೂರಿನಲ್ಲಿ ನೋಡಿ 9,101 ಓಟಿನ ಮತ ಅಂತರ ಇದೆ ಇವತ್ತು. ಅದೇ ದೊಡ್ಡ ಇದೆಲ್ಲ ಗೆಲುವಲ್ಲ ಕಾಂಗ್ರೆಸ್ಗೆ. ಆಡಳಿತ ಇರುವ ಪಕ್ಷದಲ್ಲಿ ಎಲ್ಲ ರಿಸೋರ್ಸಸ್ ಅನ್ನ ಸಂಪನ್ಮೂಲಗಳನ್ನ ಇಟ್ಕೊಂಡು ಮಂತ್ರಿವರ್ಯರನ್ನ ಒಂದು ಓಣಿಗೆ ಒಬ್ಬ ಮಂತ್ರಿನ ಹಾಕಿ MLA ಹಾಕಿ ಒಂದು 9,000 ತಗೊಳ್ಳೋದು ದೊಡ್ಡ ಗೆಲುವಲ್ಲ ಅದು. ನಿಮ್ಗೆ ದೊಡ್ಡ ಬರಬೇಕಾಗಿತ್ತು. ನಿಮಗೆ ಮಾಡತಕ್ಕಂಥ ಗ್ಯಾರಂಟಿ ತೆಗಿರ್ಬೇಕಾಗಿತ್ತು. ಡಿಫರೆನ್ಸ್ ಎಲ್ಲ ನಿಮಗೆ ನಿಮ್ಮ ಆಡಳಿತ ಪಕ್ಷ ಇಟ್ಕೊಂಡು 9,000 ಇಟ್ಕೊಂಡು 9,000ದಲ್ಲಿ ದೊಡ್ಡ ಗೆಲುವಲ್ಲ ಅದು. ಕಳೆದ ಬಾರಿ 64,000 ಬಹುಶಃ 64,000 ಇವಾಗ ಅದಕ್ಕಿಂತ ಜಾಸ್ತಿ ಬಂದ್ಬಿಟ್ಟಿದೆ ಓಟ್ಗಳು. ಸಮೀವುಲ್ಲಾ ಸರ್ ಹೇಳ್ತಾ ಇದ್ರು, ಸಮೀವುಲ್ಲಾ ಸರ್ ಕೇಳ್ತಿದ್ರು ಚನ್ನಪಟ್ಟಣದಲ್ಲಿ ಓಟ್ ಹಾಕಿದ್ರ ಅಂತ. ಓಟ್ ಹಾಕಿದ್ರಿಂದಲೇ ಬಂದಿದೆ ಇಷ್ಟು ಓಟ್ ಬಂದಿದೆ. ಬಿಜೆಪಿ ಹಾಕಿದ್ದಾರೆ.